ಹಲೋ ಎವ್ರಿವಾನ್, ಬ್ಯಾಕ್ ವಿತ್ ಅನದರ್ ವಿಡಿಯೋ. ನನಗೆ ಕಮೆಂಟಲ್ಲಿ ಕೇಳಿದ್ದಾರೆ, ಹೌ ಟು ಕೀಪ್ ಅವರ್ ಸೆಲ್ಫ್ ಕಾಮ್, ಹೌ ಟು ಕಾಮ್ ಅವರ್ ಸೆಲ್ಫ್, ಗಿವ್ ಸಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ದ್ಯಾಟ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಈ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ನಮಗೋಸ್ಕರನೇ ಬದುಕ್ತಾ ಇರೋದು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಹೇಗೆ ಕಾಮ್ ಮಾಡ್ಕೋಬೇಕು ಮೈಂಡನ್ನು ಅಂದರೆ, ಆ್ಯಸ್ ದಿಸ್ ಎ ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್. ಸೊ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಆ ಕೆಲಸನ ಬಿಟ್ಟು ಬೇರೆ ಕೆಲಸನ ಯು ಹ್ಯಾವ್ ಟು ಚೇಂಜ್ ಯುವರ್ ವರ್ಕ್. ಸೊ ಇಫ್ ಯು ಚೇಂಜ್ ಫ್ರಮ್ ಒನ್ ವರ್ಕ್ ಟು ಅದರ್ ವರ್ಕ್, ಇಟ್ ಈಸ್ ಲೈಕ್ ರೆಸ್ಟ್ ಫಾರ್ ದ ಬ್ರೈನ್. ಆ್ಯಂಡ್ ಆಲ್ಸೋ ನಿಮ್ಗೇನು ಇಷ್ಟನೋ ಆ ಕೆಲಸನೇ ಮಾಡಬೇಕು. ಆವಾಗ ನಿಮಗೆ ಖುಷಿ ಕೊಡುತ್ತೆ. ಬಿಕಾಸ್ ವಿ ಆರ್ ಲಿವಿಂಗ್ ಫಾರ್ ಅವರ್ ಸೆಲ್ಫ್, ನೋ ದ್ಯಾಟ್ ಯು ಶುಡ್ ನೋ. ಆಮೇಲೆ ವಾಕಿಂಗಿಗೆ ಹೋಗಬೇಕು. ವಾಕಿಂಗಿಗೆ ಹೋಗೋದ್ರಿಂದನೂ ಒಳ್ಳೆ ಹೆಲ್ತು ಮತ್ತು ಕಾಮ್ ಮಾಡೋಕ್ಕೆ ಮೈಂಡು. ಆಮೇಲೆ ಮೆಡಿಟೇಷನ್ ಮಾಡೋದ್ರಿಂದನೂ ಅಷ್ಟೇ. ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳೋದ್ರಿಂದನೂ ಮೈಂಡ್ ಕಾಮ್ ಮಾಡ್ಕೋಬೋದು. ನಿಮಗೆ ಏನು ಹಾಬೀಸ್ ಇಷ್ಟನೋ ಆ ಹಾಬೀಸ್ನ ಕಲ್ಟಿವೇಟ್ ಮಾಡಿಕೊಂಡ್ರೆ ಅದೂ ಮೈಂಡ್ ಕಾಮ್ ಮಾಡುತ್ತೆ. ಸ್ವಲ್ಪ ಕಾಫಿ ಕುಡಿಯೋದು ತುಂಬ ಒಳ್ಳೆಯದು. ಯಾಕಂದರೆ ಕಾಫಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಡೋಪಮೈನ್ ರಿಲೀಸ್ ಆದಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ moderate amount of coffee is good for health and it prevents Alzheimer's disease also. That's why you can have coffee in a moderate level. ಇಷ್ಟು ಮಾಡೋದ್ರಿಂದ ನಮ್ಮ ಮೈಂಡನ್ನ ಕಾಮಾಗಿ ಇಟ್ಕೋಬೋದು. ಮತ್ತು ನಮ್ಗೇನು ಇಷ್ಟ ಆ ಕೆಲಸನ ನಾವು ಮಾಡಬೇಕು. ಆವಾಗ ನಮಗೆ ಮೈಂಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈ ಪಾಯಿಂಟ್ ಮಾತ್ರ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ನಮಗೇನು ಇಷ್ಟನೋ ಆ ಕೆಲಸನೇ ನಾವು ಮಾಡಬೇಕು. ಅದರಿಂದ ನಮ್ಮ ಮೈಂಡು ಕಾಮ್ ಆಗುತ್ತೆ. ಆಮೇಲೆ ದಿನಾನೂ ಮೆಡಿಟೇಷನ್ ಎಕ್ಸಸೈಸ್ ಮಾಡಿ, ಡ್ಯಾನ್ಸ್ ಮಾಡಿ, ಸ್ವಿಮ್ ಮಾಡಿ, ವಾಕ್ ಮಾಡಿ, ನಿಮ್ಗೇನು ಹಾಬೀಸ್ ಇಷ್ಟನೋ ಆ ಹಾಬೀಸ್ನ ಕಲ್ಟಿವೇಟ್ ಮಾಡಿಕೊಂಡು ಆ ಹಾಬೀಸ್ನ ಪ್ರಾಕ್ಟೀಸ್ ಮಾಡಿ, ಪೇಂಟಿಂಗ್ ಮಾಡಿ, ಡ್ರಾಯಿಂಗ್ ಮಾಡಿ. ಮಾಡೋದ್ರಿಂದ ಎಲ್ಲ ಇಟ್ ಈಸ್ ಜಸ್ಟ್ ಲೈಕ್ ಅ ಚೇಂಜ್ ಆಫ್ ವರ್ಕ್. ಒಂದು ಕೆಲಸದಿಂದ ಏನೋ ಬರೀ ಕಿಚನ್ ಕೆಲಸ ಮಾಡಿದ್ರೆ ಬೋರ್ ಆಗ್ತಿರುತ್ತೆ. ಸೊ ಅದು ಬಿಟ್ಟು ಬೇರೆ ಏನಾದರೂ ಪೇಂಟಿಂಗು ಆ ಥರ ಏನಾದರೂ ಮಾಡ್ಬೋದು. ಇದು ಬೇಜಾರಾಯ್ತಾ, ಯು ಕ್ಯಾನ್ ಡೂ ವಾಟ್ ಎವರ್ ಯು ಲೈಕ್, ವಿಚ್ ಇಸ್ ಎವ್ರಿಬಡೀಸ್ ಇಂಟ್ರೆಸ್ಟ್ಸ್ ಆರ್ ಡಿಫ್ರೆಂಟ್. ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನಿಮ್ಗೆ ಏನಿಷ್ಟ ಆ ಕೆಲಸ ನೀವು ಮಾಡೋದ್ರಿಂದ ಯು ಕ್ಯಾನ್ ಕೀಪ್ ಯೋರ್ ಮೈಂಡ್ ಕಾಮ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ಹೆಲ್ದಿ. I wish all my viewers to be very calm, happy and be healthy in their lives. Okay, thank you for watching this video. Take care and bye bye.